ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲಿಸ್ಬೆಲ್ ಚಿಂಟು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಅಮ್ಮರ ಮನೆಯದು ಬಾಗಿಲನ್ನು ಇಡಿಸ್ತಾ ಇದ್ದಾರೆ. ಅಂದರೆ ವಾಸ್ಕಲ್ ಪೂಜೆ ಅಂತ ಕರೀತಾರೆ, ಇಲ್ಲಾಂದರೆ ಚೌಕಟ್ಟು ಅಂತ ಕೂಡ ಕರೀತಾರೆ. ಅದಕ್ಕೆ ಇವತ್ತು ತುಳಸಿ ಹಬ್ಬ ಇತ್ತು. ಅವತ್ತಿನ ದಿನ ಒಳ್ಳೆಯ ದಿನ ಇದೆ ಅಂತೇಳಿ ಬಾಗಿಲು ಇಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು ಮನೆಗೆ. ಹಾಗಾಗಿ ಫಸ್ಟು ಇವಾಗ ನಾವು ಎಲ್ಲ ಪೂಜೆಗಳಿಗೆ ಮೊದಲು ಗಂಗಾ ಪೂಜೆಯನ್ನು ಮಾಡ್ತೇವೆ. ಇಲ್ಲಿಂದ ಗಂಗೆ ಪೂಜೆಯನ್ನು ಮಾಡಿಕೊಂಡು ಬಾಗಿಲ ಹತ್ರ ತೊಗೊಂಡೋಗಿ ಅಲ್ಲಿಟ್ಟು ಅದನ್ನೆಲ್ಲ ಪೂಜೆ ಮಾಡ್ಕೊಳ್ಬೇಕು. ಹಾಗಾಗಿ ಗಂಗೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಇವಾಗ ಬಾವಿಯೆಲ್ಲ ನೀರೆಲ್ಲ ಇರೋದಿಲ್ವ, ಹಾಗಾಗಿ ಇವಾಗ ಇದು ಬೋರ್ವೆಲ್ ಹತ್ರನೇ ಇಲ್ಲಿ ದೇವಸ್ಥಾನ ಇದೆ. ಅಮ್ಮರ ಮನೆ ಹತ್ರನೇ ಒಂದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲಿಂದನೇ ಗಂಗೆ ಪೂಜೆಯನ್ನು ಮಾಡಿಕೊಂಡು ಮನೆ ಹತ್ರ ತಗೊಂಡೋಗಿ ಪೂಜೆ ಮಾಡೋವಂಥದ್ದು, ಬಾಗಿಲನ್ನು ಪೂಜೆ ಮಾಡೋದು, ಬಾಗಿಲಿಡೋ ಪೂಜೆ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ, ಅಮ್ಮ, ನಾನು, ಚಿಕ್ಕಮ್ಮ ಎಲ್ಲರೂ. ಫಸ್ಟ್ ನಾನೆಲ್ಲನೂ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು, ನಾನೆಲ್ಲ ಜೋಡಿಸ್ಕೊಡ್ತಾ ಇದ್ದೆ. ಈಗ ನನಗೆ ಇನ್ನೊಂದು ಡೌಟ್ ಇದೆ, ವಾಸ್ಕಲ್ಲು ಮೊದಲು ಇಡಬೇಕಾ ಅಥವಾ ರುಬ್ಬೋ ಕಲ್ಲು ಬರುತ್ತೆ ಅದನ್ನು ಮೊದಲು ಇಡಬೇಕಾ ಅಂತ ಡೌಟು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಮೊದಲೇ ರುಬ್ಬೋ ಕಲ್ಲನ್ನು ಇಡಬೇಕು, ಬಾಗಿಲಿಟ್ಟಾದಮೇಲೆ ಯಾಕೆ ಇಡೋಕ್ಕಾಗೋದಿಲ್ಲ? ಎಲ್ಲರೂ ಅದನ್ನು ಹೇಳ್ತಾರೆ, ಫಸ್ಟು ರುಬ್ಬೋ ಕಲ್ಲನ್ನು ಒಳಗಡೆ ತಗೊಂಡೋಗಿ ಆಮೇಲೆ ಬಾಗಿಲನ್ನು ಇಡಬೇಕಂತೆ, ಚೌಕಟ್ಟನ್ನು. ಯಾಕೆ ಅಂತ ಹೇಳಿದ್ರೆ, ನಾನು ಅಂದ್ಕೊಳ್ಳೋದು ಅದು ಶಿವನಿಗೆ ಹೋಲಿಸ್ತಾರಲ್ವ, ರುಬ್ಬೋ ಕಲ್ಲನ್ನು ಶಿವನಿಗೆ ಹೋಲಿಸ್ತಾರಲ್ವ. ದೇವರು ಮೊದಲು ಬರಲಿ ಒಳಗಡೆ, ಬಾಗಿಲಿಟ್ಟು ಮನುಷ್ಯರು ಹೋಗೋದಕ್ಕಿಂತ ಮುಂಚೆನೇ ದೇವರು ನಮ್ಮ ಮನೆ ಒಳಗಡೆ ಆಲ್ರೆಡಿ ಇರಬೇಕು ಅಂತೇಳಿ ಅಂದ್ಕೊಂಡು ರುಬ್ಬೋ ಕಲ್ಲನ್ನು ಫಸ್ಟ್ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಅನ್ಕೋತೀನಿ. ರುಬ್ಬೋ ಕಲ್ಲನ್ನು ಇಟ್ಟು ಮೊದಲು ಪೂಜೆ ಮಾಡಿ ಆಮೇಲೆ ಬಾಗಿಲನ್ನು ಇಡೋವಂಥದ್ದು, ಚೌಕಟ್ಟನ್ನು ಇಡೋದು ಮನೆಗಳಿಗೆ. ಮೊದಲೆಲ್ಲ ಫಸ್ಟು ಬಾಗಿಲನ್ನೆಲ್ಲ ಇಟ್ಬಿಟ್ಟು ಗೋಡೆಯನ್ನು ಕಟ್ತಿದ್ರು. ಇವಾಗೆಲ್ಲ ಆ ರೀತಿಯೆಲ್ಲ ಗೋಡೆ ಎಲ್ಲ ಕಟ್ಟಿ ಆದಮೇಲೆ ಆಮೇಲೆ ಬಾಗಿಲನ್ನು ಇಡ್ತಾರೆ, ಚೌಕಟ್ಟನ್ನು ಇಡ್ತಾರೆ. ಅದಕ್ಕಿಂತ ಮೊದಲು, ಚೌಕಟ್ಟನ್ನು ಇಡೋದಕ್ಕಿಂತ ಮೊದಲು ರುಬ್ಬೋ ಕಲ್ಲವನ್ನು ತಗೊಂಡ್ಬಂದು ಅಗ್ನಿ ಮೂಲೆಯಲ್ಲಿ ದೇವ್ರ ಮನೆ, ಅಡುಗೆ ಮನೆ ಮಾಡಿರ್ತೀವಲ್ವ, ಅಡುಗೆ ಮನೆಯಲ್ಲಿ ಇಡಬೇಕಂತ ಇಟ್ಟು ಅದನ್ನು ಪೂಜೆ ಮಾಡಿರಬೇಕು. ಆಮೇಲೆ ಚೌಕಟ್ಟನ್ನು ಇಡಬೇಕು. ಇವಾಗ ಗಂಗಾ ಪೂಜೆ ಎಲ್ಲನೂ ಆಲ್ಮೋಸ್ಟ್ ಆಗ್ತಾ ಬಂತು. ಅದಕ್ಕೆ ಬ್ಲೌಸ್ ಪೀಸು ಎಲ್ಲ ಇಟ್ಟು ಮಾಮೂಲಿ ಹೇಗೆ ಗಂಗೆ ಪೂಜೆಯನ್ನು ಮಾಡ್ತೇವೆ, ಅರಿಶಿನ, ಕುಂಕುಮ, ಹೂವು, ಚಿಗಣಿ ತಂಬಿಟ್ಟು ಅದನ್ನೆಲ್ಲ ತೊಗೊಂಡೋಗಿ ಅಕ್ಷತೆ ಮತ್ತು ಕೈಗೆ ಕಟ್ಕೊಳ್ಳೋದಕ್ಕೆ ಕಂಕಣ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಾನೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದೆ. ನಮ್ಮ ಚಿಕ್ಕಮ್ಮ ಅವರು ಪೂಜೆ ಎಲ್ಲ ಮಾಡಿದ್ವಿ. ಅದು ತುಂಬ ಚೆನ್ನಾಗಾಯಿತು. ಗಂಗೆ ಪೂಜೆ ಕೂಡ ಎಲ್ಲ ಮುಗಿತಾ ಬಂತು. ಮನೆಯವರೆಲ್ಲರೂ ಇದ್ವಿ. ಇದನ್ನು 3 ಜನ, 5 ಜನ ಅಥವಾ 9 ಜನ ಎಲ್ಲ ಪೂಜೆ ಮಾಡ್ತಾರೆ. ನಾವಿಲ್ಲಿ ಟೋಟಲ್ ಎಲ್ಲ ಸೇರಿ, ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಸೇರಿ 5 ಜನ ಇದ್ವಿ. 5 ಜನ ಸಾಕು ಅಂತೇಳಿ 5 ಜನ ಪೂಜೆಯನ್ನು ಮಾಡ್ಕೋತಾ ಇದ್ವಿ. ಇದು ಬೆಳಗ್ಗೆನೇ ಪೂಜೆ ಮಾಡ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಎಲ್ಲ ಪೂಜೆಗಳು ಬೇಗ ಒಂದು 5ರಿಂದ 6 ಗಂಟೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ನಮಗೆ ಇಲ್ಲಿ ಟೈಮಿಂಗ್ಸನ್ನು, ಬಾಗಿಲಿಡೋದಕ್ಕೆ ಟೈಮಿಂಗ್ಸನ್ನು ಕೊಟ್ಟಿದ್ದು 8 ಗಂಟೆಗೆ. ಹಾಗಾಗಿ ಬೆಳಗ್ಗೆ ಒಂದು 6 ಗಂಟೆಗೆ ನಾವಿಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಕೇಳಿಸ್ತಾ ಇರ್ಬೋದು, ಪಕ್ಷಿಗಳು, ಗುಬ್ಬಿ ಎಲ್ಲ ಸೌಂಡ್ ಮಾಡ್ತಾಯಿತ್ತು, ಹಕ್ಕಿ ಪಕ್ಷಿಗಳು. ನೋಡಿ, ಜನಗಳು ಇನ್ನೂ ಯಾರೂ ಅಷ್ಟು ಓಡಾಡ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾವು ಗಂಗಾ ಪೂಜೆಯನ್ನು ಮಾಡ್ತಾಯಿದ್ದೀವಿ.
ಜನ ಆಗ್ತದೆ ಬಾ ಸ್ವಲ್ಪ ಹೊತ್ತಿಗೆ ಬಂದು ಯಾವುದೇ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ನಾವು ಮಾಡುವಂಥದ್ದು ಗಂಗೆಯನ್ನು ಪೂಜೆ ಮಾಡುವಂಥದ್ದು. ಗಂಗಾ ಪೂಜೆಯನ್ನು ಮಾಡಿಕೊಂಡು ನೆಕ್ಸ್ಟು ಮುಂದಿನ ಕೆಲಸಗಳನ್ನ ಮಾಡ್ತೇವೆ. ಹಾಗಾಗಿ ನೋಡಿ, ಇವಾಗೆಲ್ಲನೂ ಗಂಗೆ ಪೂಜೆ ಆಯಿತು. ಇವಾಗೆಲ್ಲ ನೈವೇದ್ಯ ಮಾಡಿ ಅದನ್ನು ಸಹ ಗಂಗೆಗೆಲ್ಲ ಅರ್ಪಿಸಿ ಮನೆ ಹತ್ರ ತಗೊಂಡೋಗಿ ಬಾಗಿಲನ್ನು ಇಡ್ತೀವಲ್ವ, ಆ ಮುಂದುಗಡೆನೇ ಅದನ್ನು ಪ್ರತಿಷ್ಠಾಪನೆ ಮಾಡಿ ಗಂಗೆಯನ್ನು ತಗೊಂಡೋಗಿರೋಂಥ ಕಳಸವನ್ನು ಇಟ್ಟು ನಂತರ ವಾಸ್ಕಲ್ಲು ಪೂಜೆಯನ್ನು, ಚೌಕಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡೋವಂಥದ್ದು. ಇಲ್ಲಿ ಕೂಡ ಕೆಲವೊಂದು ವಿಧಿವಿಧಾನಗಳಿರುತ್ತೆ. ಅಂತೇಳಿದ್ರೆ ನವಧಾನ್ಯಗಳನ್ನು ಅರಿಶಿನ ಬಟ್ಟೆಯಲ್ಲಿ ಹಾಕಿ ಬಾಗಿಲಿಗೆ ಕಟ್ಟುವಂಥದ್ದು. ಮತ್ತು ಬಾಗಿಲ ತೋರಣ ಎಲ್ಲನೂ ಕಟ್ಟಿದ್ವಿ. ಮಾವಿನ ಎಲೆಗಳಿಂದ ಬಾಗಿಲ ತೋರಣವನ್ನು ಕಟ್ಟಿ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ವಿ. ಈ ಪೂಜೆಗೂ ಅಷ್ಟೇ ಮಾಮೂಲಿಯಾಗಿ ಯಾವೆಲ್ಲ ವಸ್ತುಗಳನ್ನ ಯೂಸ್ ಮಾಡ್ತೀವಿ ಅಂತೇಳಿದ್ರೆ ಚಿಗಣಿ, ತಂಬಿಟ್ಟು, ಅಕ್ಷತೆ, ಹಾಲು, ತುಪ್ಪ, ಒಂಬಾಳೆ ಅಂತ ಕರಿತೀವಿ, ಒಂಬಾಳೆ, ಮತ್ತು ಅದಕ್ಕೆ ಮತ್ತು ಟವಲ್ಲು ಮತ್ತು ಪಂಚೆ ಬೇಕು ಅಂತ ಹೇಳ್ತಾರೆ. ಅಂದರೆ ಯಾವುದಾದ್ರೂ ಬಟ್ಟೆಗಳನ್ನು ಇಡೋವಂಥದ್ದು. ಆ ಬಟ್ಟೆಯನ್ನು ನಾವು ಕೆಲಸ ಮಾಡ್ತಾರಲ್ವ ಮೇಸ್ತ್ರಿ ಮತ್ತು ಕಾರ್ಪೆಂಟ್ರು ಯಾರಿಗಾದರೂ ಅದನ್ನು ಕೊಡ್ಬೋದು. ಪೂಜೆ ಎಲ್ಲ ಆದ ನಂತರ ಅದನ್ನು ಕೊಡೋವಂಥದ್ದು. ಮತ್ತು ಅದಕ್ಕೆ ಮೇಯ್ನಾಗಿ ಇನ್ನೊಂದು ಮುಖ್ಯವಾದಂಥ ವಸ್ತು ಅಂತೇಳಿದ್ರೆ ನವರತ್ನ ಅಂತ ಕರೀತಾರೆ. ಚಿನ್ನ, ಬೆಳ್ಳಿ ಮತ್ತು ವಜ್ರ, ವೈಢೂರ್ಯ ಅವುಗಳನ್ನ ಹಾಕುವಂಥದ್ದು. ಇವಾಗೆಲ್ಲ ಅಷ್ಟು ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳನ್ನೆಲ್ಲ ಬಾಗಿಲ ಕೆಳಗೆ ಹಾಕೋಕ್ಕಾಗೋದಿಲ್ಲ ಅಂಥೇಳಿ ಆರ್ಟಿಫಿಷಿಯಲ್ ಇರುತ್ತೆ. ಇವಾಗ ಇಲ್ಲಾಂದರೆ ಚಿಕ್ಕ ಚಿಕ್ಕ ತುಂಡಾದರೂ ಹಾಕ್ಬೋದು. ಚಿಕ್ಕದು ಚೈನ್ದು ತುಂಡು ಅಥವಾ ಮೂಗಿಂದು ಬೊಟ್ಟು ಆ ಥರದ್ದು ಚಿನ್ನವನ್ನು ನಾವು ಹಾಕಿದ್ವಿ. ಕಾಲ್ಗೆಜ್ಜೆ ಸ್ವಲ್ಪ ತುಂಡಾಗಿರೋವಂಥದ್ದು ಬೆಳ್ಳಿ, ಮತ್ತು ಕಿವಿ ಮೂಗಿಗೆಲ್ಲ ಬೊಟ್ಟು ಹಾಕ್ತಾರಲ್ವ ಅದರದ್ದು ಇರುತ್ತಲ್ವ, ಆ ಥರದ್ದು ಹರಳು ಮತ್ತು ಚಿನ್ನವನ್ನು ಹಾಕಿದ್ವಿ ಅಷ್ಟೇ ನಾವು. ಅದೇ ಆ ರೀತಿಯೇ ಇರುವಂಥದ್ದು ವಜ್ರ, ವೈಢೂರ್ಯ, ಚಿನ್ನ, ಬೆಳ್ಳಿ ಎಲ್ಲವೂ ಬಾಗಿಲಿಗೆ ಅಡಿಯಲ್ಲಿ ಹಾಕಿ ನಾವು ಪೂಜೆ ಮಾಡೋದು. ಚೌಕಟ್ಟನ್ನು ಇಟ್ಟು ಪೂಜೆ ಮಾಡೋವಂಥದ್ದು. ತುಂಬ ಚೆನ್ನಾಗಾಯಿತು. ಅಮ್ಮನ ಮನೆ ಬಾಗಿಲಿಡುವಂಥ ಕೆಲಸ. ಇದಕ್ಕೆ ಮೇಯ್ನಾಗಿ ಕಾರ್ಪೆಂಟ್ರು ಮತ್ತು ಮನೆ ಕಟ್ಟುವಂಥ ಮೇಸ್ತ್ರಿಗಳಿರ್ತಾರೆ. ಅದೇ ರೀತಿ ಕೆಲಸ ಮಾಡೋವಂಥ ಹುಡುಗರು ಕೂಡ ಇರ್ತಾರೆ. ಆ ಬಟ್ಟೆಗಳನ್ನು ಹಾಕಿರ್ತೀವಲ್ವ ಅದನ್ನು ಅವ್ರಿಗೆ ಕೊಡುವಂಥದ್ದು. ಹಾಗೆ ಮೊದಲು ಪೂಜೆ ಎಲ್ಲ ಆದ ನಂತರ ಯಾರಾದರೂ ಒಬ್ಬರು ಒಳಗಡೆ ಬರಬೇಕು, ಬಲಗಾಲಿಟ್ಟು ಒಳಗಡೆ ಬರಬೇಕು ಅಂತ ಸಹ ಹೇಳ್ತಾರೆ. ಹಾಗಾಗಿ ನಾನೇ ಬಲಗಾಲಿಟ್ಟು ನನ್ನ ತವ್ರ ಮನೆ ಹಾಲು ಉಕ್ಕೋ ಥರ ಉಕ್ಲಿ ಅಂತ ಹೇಳ್ಕೊಂಡು ಒಳಗಡೆ ಬಂದೆ. ಮತ್ತು ದೇವ್ರ ಮನೆ ಬಾಗಿಲು ಕೂಡ ಪೂಜೆ ಮಾಡೋದಿತ್ತು. ದೇವ್ರ ಮನೆಗೂ ಕೂಡ ಬಾಗಿಲಿಟ್ಟಿದ್ರು. ಅದಕ್ಕೆ ಕೂಡ ಪೂಜೆ ಮಾಡಬೇಕಿತ್ತು ಅಂತೇಳಿ ನಾನು ಪೂಜೆ ಮಾಡೋಣ ಅಂತ ಒಳಗಡೆ ಹೋದೆ. ಮನೆಯ ಪ್ರಧಾನ ಬಾಗಿಲು ಮತ್ತು ಪೂಜಾ ಬಾಗಿಲನ್ನು, ಅಂದರೆ ಪೂಜಾ ಮಂದಿರದ ಬಾಗಿಲನ್ನು ಟೀ ಕುಡ್ಡಲ್ಲೇ ಮಾಡಿಸ್ತಾರೆ ಆಲ್ಮೋಸ್ಟು. ನಾವು ಕೂಡ ಟೀ ಕುಡ್ಡಲ್ಲೇ ಮಾಡಿಸಿದ್ದೀವಿ. ಬಾಗಿಲು ಫಸ್ಟ್ ಇಡುವಾಗ ಇಲ್ಲಿ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಮೊದಲು ಬಾಗಿಲನ್ನೆಲ್ಲ ತೊಳೆದು ರಂಗೋಲಿ ಎಲ್ಲ ಇಟ್ಟು, ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟ್ ಪೂಜೆಯನ್ನು ಸ್ಟಾರ್ಟ್ ಮಾಡುವಂಥದ್ದು. ಈ ರೀತಿ ಸ್ಟಾರ್ಟ್ ಮಾಡಿದ್ದು ಇನ್ನು ಕಂಟಿನ್ಯೂಯಸ್ ಆಗಿ ಮನೆಗೆ ಯಾರೇ ಬಂದರೂ ಸಹ ನಮ್ಮ ಸಂಸ್ಕೃತಿ ಪ್ರಕಾರ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರನ್ನು ಹಾಕಿ ಎಲ್ಲ ಒರೆಸಿ ರಂಗೋಲಿ ಮತ್ತು ಅರಿಶಿನ ಕುಂಕುಮ ಇಡೋವಂಥ ಕೆಲಸವನ್ನು ಕಂಟಿನ್ಯೂ ಆಗುತ್ತೆ ಇನ್ನು ಮುಂದೆ. ಸೇಮ್ ಹೊರಗಿನ ಬಾಗಿಲನ್ನ ಹೇಗೆ ಪೂಜೆ ಮಾಡಿದ್ವಿ ಅದೇ ರೀತಿ ಪೂಜಾ ಮನೆ ಬಾಗಿಲು ಕೂಡ ಅದೇ ರೀತಿ ಇಟ್ಟು ಅದಕ್ಕೂ ಸಹ ಬಟ್ಟೆ ಎಲ್ಲ ಇಟ್ಟು ಚಿಗಣಿ ತಂಬಿಟ್ಟನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ಪೂಜೆಗಳು ಸಹ ತುಂಬ ಚೆನ್ನಾಗಾಯಿತು. ಹಾಗೆ ದೀಪ ಮೈನು, ದೀಪವನ್ನು ಕೂಡ ಹಚ್ಚಿ ಅಲ್ಲಿ ಇಟ್ಕೊಂಡಿರ್ತೀವಿ. ಅದು ಅಲ್ಲೇ ಇದೆ ನೋಡಿ, ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು.
ದೀಪವನ್ನು ಹಚ್ಬಿಟ್ಟು ಪೂಜೆ ಮಾಡೋವಂಥದ್ದು. ಪೂಜೆ ಮಾಡಿದ ನಂತರ ಆ ಬಾಗಿಲಿಗೆ ಇಟ್ಟಂಥ ಬಟ್ಟೆಯನ್ನು ಮನೆ ಕಟ್ಟುವಂಥ ಮೇಸ್ತ್ರಿಗೆ ಹಾಗೂ ಕಾರ್ಪೆಂಟರ್ಗೆ, ಬಡಗಿಯವರಿಗೆ, ಹಾಗೆ ಕೆಲಸ ಮಾಡೋವಂಥ ಹುಡುಗರು ಕೂಡ ಇದ್ದರೆ ಅವ್ರಿಗೂ ಕೂಡ ದಕ್ಷಿಣೆ ಆಗಿ, ಅಂದರೆ ನಮ್ಮ ಖುಷಿ ಅಷ್ಟೇ, ಅದನ್ನು ಎಲ್ಲರಿಗೂ ಕೊಟ್ಟು ಖುಷಿಯಿಂದ ಪೂಜೆಯನ್ನು ಮುಗಿಸಿದ್ವಿ. ತುಂಬ ಚೆನ್ನಾಗಾಯಿತು. ನನ್ನ ಅಮ್ಮನ ಮನೆ, ನನ್ನ ತವ್ರ ಮನೆ ಬಾಗಿಲನ್ನು ಇಟ್ಟಿದ್ದಂತಹ ಬಾಗಿಲು ಇಡುವಂಥ ಪೂಜೆ ಎಲ್ಲ ಮುಗೀತು. ತುಂಬ ಖುಷಿಯಾಗಿ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.